ನಮಸ್ಕಾರ ಸ್ನೇಹಿತರೆ, ನಿಮ್ಮ ಹೈಸ್ಕೂಲ್ಗೆ ಸ್ವಾಗತ. ಈಗ ರೀಸೆಂಟ್ ಆಗಿ ಒಂದೆರಡು ಮೂರು ದಿನದಿಂದ ಒಂದು ವಿಡಿಯೋ ವೈರಲ್ ಆಗ್ತಾ ಇದೆ. ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರುವಂತಹ ಕರ್ನಾಟಕದ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರು ಯಾವುದೋ ಒಂದು ವೇದಿಕೆಯ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ನ ಪರವಾಗಿ ಕಾಂಗ್ರೆಸ್ಗೆ ಜನಾಭಿಪ್ರಾಯವನ್ನ ಮೂಡಿಸುವಂತಹ ಸಂದರ್ಭದಲ್ಲಿ ಬಿಜೆಪಿಯ ವಿರುದ್ಧ ಅಂದ್ರೆ ವಿರೋಧ ಪಕ್ಷದ ವಿರುದ್ಧ ಕೆಂಡಾಮಂಡಲ ಆಗುವಂತಹ ಸಂದರ್ಭದಲ್ಲಿ ಏನೋ ಒಂದು ಸಣ್ಣ ಪುಟ್ಟದ ಘೋಷಣೆಗಳು ಅಲ್ಲಿ ಅವರ ವಿರುದ್ಧವಾಗಿ ಕೇಳಿಬರುತ್ತೆ. ಅಂದ್ರೆ ಆ ಒಂದು ಕಾರ್ಯಕ್ರಮವನ್ನು ನಿಗದಿ ಆಗಿರುತ್ತಲ್ಲ, ಕಾಂಗ್ರೆಸ್ ಕಾರ್ಯಕ್ರಮ, ಅದರ ವಿರುದ್ಧವಾದಂತಹ ಕೆಲವಷ್ಟು ಘೋಷಣೆಗಳು ಅಲ್ಲಿ ಕೂಗಿ ಬರುತ್ತೆ. ಅಂದ್ರೆ ಬಿಜೆಪಿಯ ಪರವಾದಂತಹ ಘೋಷಣೆಗಳು ಅಲ್ಲಿ ಕೇಳಿ ಬರುತ್ತೆ. ಸೊ ಇದನ್ನ ಸ್ಟೇಜ್ ಮೇಲೆ ಮುಖ್ಯಮಂತ್ರಿಗಳು ಭಾಷಣ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಈ ರೀತಿಯ ಒಂದಷ್ಟು ಘೋಷಣೆಗಳು ಕೇಳಿ ಬಂದಿದ್ದಕ್ಕೆ ಕೆಂಡಾಮಂಡಲರಾಗುವಂತಹ ಮುಖ್ಯಮಂತ್ರಿಗಳು ಅಲ್ಲಿರುವಂತಹ ಅಡಿಷನಲ್ SP ಅವ್ರನ್ನ ಕರೀತಾರಂತೆ. ಅಂದ್ರೆ ಆ ಒಬ್ರು ಪೊಲೀಸ್ ಡಿಪಾರ್ಟ್ಮೆಂಟ್ ಇಂದ ಪೊಲೀಸ್ ಇನ್ಸ್ಪೆಕ್ಟರ್ ಏನ್ ಸಿದ್ದರಾಮಯ್ಯನವ್ರ ಹತ್ರ ಬರ್ತಾರಲ್ಲ, ಅವರು ಆ ಒಂದು ಕ್ಷೇತ್ರದವರಲ್ಲ. ಅವತ್ತಿನ ಕಾರ್ಯಕ್ರಮಕ್ಕೆ ಅಂತ ನಿಗದಿಯಾಗಿರುವಂತಹ ಕಾರ್ಯಕ್ರಮಕ್ಕೆ ಬೇರೆ ಕಡೆಯಿಂದ ಅವತ್ತಿನ ದಿನ ಅಲ್ಲಿಗೆ ಕೆಲಸದ ನಿಮಿತ್ತ ಕಾರ್ಯ ಪ್ರವೃತ್ತರಾಗಿರ್ಬೇಕು ಅಂತ ಕರೆಸಿದಂಥವ್ರು. ಸೊ ಅವ್ರಿಗೆ ಅಡಿಷನಲ್ ಅಂತ ಹೇಳ್ತಾರೆ, ಅಡಿಷನಲ್ ಪೊಲೀಸ್ ಇನ್ಸ್ಪೆಕ್ಟರ್ ಅವ್ರು ಅವತ್ತು. ಸೊ ಅವ್ರು ಬಂದಿರ್ತಾರೆ. ಅಲ್ಲಿ ಅವ್ರಿಗೆ ಆ ಒಂದು ಯಾವಾಗ ಸಿದ್ದರಾಮಯ್ಯನವ್ರಿಗೆ ಕೋಪ ಬರುತ್ತೋ, ಮುಖ್ಯಮಂತ್ರಿಗಳಿಗೆ ಕೋಪ ಬರುತ್ತೋ, ಇಮಿಡಿಯೇಟ್ ಆಗಿ ಆ ಒಂದು ಪೊಲೀಸ್ ಇನ್ಸ್ಪೆಕ್ಟರ್ ಗಳನ್ನ ಕರೀತಾರೆ. ಕರೆದ ತಕ್ಷಣ ಅವ್ರ ಮೇಲೆ ಕೈ ಮಾಡೋದಿಕ್ಕೆ ಅಂತ ಹೋಗ್ತಾರೆ. ಇದು ಸಾರಾ ಸಗಟಾಗಿ ಎಂಥವನಿಗೂ ಕೂಡ ನೇರವಾಗಿ ಅರ್ಥ ಆಗುವಂತಹ ವಿಚಾರ. ಸೊ ಸಿದ್ದರಾಮಯ್ಯ ಸಾಹೇಬರಿಗೆ ನಾನು ಬರ ಇಲ್ಲಿ ಯಾವನವನು ಲೇ ಯಾವನವನು ಎಸ್ ಪಿ ಮುಂದುವರಿತು. ಪೊಲೀಸ್ನವರು ಇದಾದ್ಮೇಲೆ ಪೊಲೀಸ್ನವರ ಅವರ ಒಂದು ಅಭಿಪ್ರಾಯ ಏನಿರುತ್ತೆ, ಅವ್ರ ನೆಕ್ಸ್ಟ್ ನಡೆ ಏನಿರುತ್ತೆ, ಅಕಸ್ಮಾತ್ ಇದೇ ತರದ ಒಂದು ಕೆಲಸ ಸಾಮಾನ್ಯ ಪ್ರಜೆ ಮಾಡಿದ್ರೆ ಏನಾಗ್ತಿತ್ತು, ಆ ಒಂದು ಪ್ರಜೆಯ ಗತಿ ಏನಾಗ್ತಿತ್ತು, ಪೊಲೀಸ್ನವರು ಅವನ್ನ ಎಲ್ಲಿ ಏನ್ ಮಾಡ್ತಿದ್ರು. ಬಟ್ ಈಗ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು ಮಾಡಿದ ತಕ್ಷಣ ಅದು ಸರಿನಾ? ಬಟ್ ಯಾಕೆ ಹೀಗಾಗುತ್ತೆ ಅಂದ್ರೆ, ಮೊದಲನೇದಾಗಿ ಪೊಲೀಸ್ನವರು ಇದಕ್ಕೆ ಏನ್ ರಿಯಾಕ್ಟ್ ಮಾಡ್ತಾರೆ ಅಂದ್ರೆ, ಏನು ಮಾಡುವಂತಹ ಸ್ಥಿತಿಲಿ ಅವ್ರು ಯಾರು ಇಲ್ಲ. ಬಿಕಾಸ್ ಒಂದು ಯಾರಿಗೆ ಸೀಟ್ ಸಿಗಬೇಕು, ಹೇಗೆ ಆರ್ಸ್ ಬರಬೇಕು, ಎಕ್ಸಾಮ್ಗಳು ಹೇಗೆ ನಡೆಯುತ್ತೆ, ಇಂಟರ್ವ್ಯೂಗಳು ಯಾವ ತರ ನಡೆಯುತ್ತೆ, ಹೇಗೆ ಅವ್ರು ಒಳಗೆ ಬರ್ತಾರೆ ಡಿಪಾರ್ಟ್ಮೆಂಟ್ ಒಳಗಡೆ ಅನ್ನೋದನ್ನ ನಾವು ನೀವೆಲ್ಲ ಓಪನ್ ಆಗೇ ಇದೆ. ಇವತ್ತು ಎಷ್ಟು ಲಂಚ ಕೊಟ್ಟು ಬರ್ತೀವಿ, ನಮಗೆ ಅರ್ಹತೆ ಎಷ್ಟಿದೆ ಆ ಒಂದು ಹುದ್ದೆಗೆ ನಮಗೆ ನೇಮಕ ಆಗೋದಕ್ಕೆ, ಆಮೇಲೆ ಆ ಹುದ್ದೆಗೆ ಬಂದ ಮೇಲೆ ನಾವು ಆ ಹುದ್ದೆಯಲ್ಲಿ ಉಳ್ಕೊಳ್ಳೋದಕ್ಕೆ ಏನೇನೆಲ್ಲ ಮಾಡಬೇಕು, ಯಾರ್ಯಾರಿಗೆ ಬಕೆಟ್ ಹಿಡಿಯಬೇಕು, ಇದೆಲ್ಲ ಎಲ್ರಿಗೂ ಗೊತ್ತಿರುವಂತಹ ವಿಚಾರಗಳೇ. ಸೊ ಹಾಗಾಗಿ ಎಲ್ಲ ಪವರು ಶಾಸಕಾಂಗದ ಹತ್ರ ಇರೋದ್ರಿಂದ ಕಾರ್ಯಾಂಗಗಳು ಏನೂ ಮಾಡುವಂತಹ ಸ್ಥಿತಿಲಿ ಇವತ್ತಿಲ್ಲ. ಇಲ್ಲಿ ಶಾಸಕಾಂಗ ವ್ಯವಸ್ಥೆ ಆಗಿರೋದ್ರಿಂದ ಅವರನ್ನ ಎದುರು ಹಾಕೊಂಡು ಇವರು ಕೆಲಸವನ್ನ ಮಾಡೋದಿಕ್ಕಾಗಲ್ಲ. ಬಿಕಾಸ್ ಅಷ್ಟು ನಿಯತ್ತಾಗಿ ಪೊಲೀಸ್ನವರು ಇವತ್ತಿಲ್ಲ. ಆ ಪರ್ಟಿಕ್ಯುಲರ್ ಪೊಲೀಸ್ನವ್ರಿಗೆ ನಾನು ಹೇಳ್ತಾ ಇಲ್ಲ, ಬಟ್ ಓವರ್ ಆಲ್ ಡಿಪಾರ್ಟ್ಮೆಂಟೇ ಹಂಗ ಆಗೋಗಿದೆ. ಎರಡನೇದಾಗಿ ಸಾರ್ವಜನಿಕರನ್ನ ಪೊಲೀಸ್ನವ್ರು ಕೂಡ ಮರ್ಯಾದೆ ಇಲ್ದಂಗೆ ಮಾತಾಡಿಸ್ತಾರೆ, ಹೋಗೋಬಾರು ಅಂತಾನೆ, ಇನ್ನೂ ತುಚ್ಛ ಭಾಷೆಗಳಲ್ಲಿ ಎಲ್ಲರನ್ನೂ ಕೂಡ ಸಂಬೋಧಿಸ್ತಾರೆ. ಸೊ ಯಾವಾಗ ಒಂದು ಕರ್ಮ ರಿಟರ್ನ್ ಅಂತ ನಾವು ಹೇಳ್ತೀವಲ್ಲ, ಇದೆ ಅದು. ಅವರ ಒಂದು ಅಧಿಕಾರ ವ್ಯಾಪ್ತಿಗಿಂತ ಕೆಳಗಿರೋರ್ನ ಹೇಗೆ ಪೊಲೀಸ್ನವ್ರು ನಡೆಸ್ಕೋತಾರೋ, ಅವರ ಮೇಲಿನ ಅಧಿಕಾರಿಗಳು ಅವ್ರನ್ನೂ ಕೂಡ ಅದೇ ರೀತಿಯಲ್ಲಿ ನಡೆಸ್ಕೋತಾರೆ. ಹಾಗಾಗಿ ಶಾಸಕಾಂಗದಲ್ಲಿರುವಂತಹ ಅಧಿಕಾರ ವ್ಯಾಪ್ತಿಯಲ್ಲಿರುವಂತವ್ರನ್ನ ಎದುರು ಹಾಕೊಂಡು, ಅದರಲ್ಲೇ ಚೀಫ್ ಮಿನಿಸ್ಟರ್ನ ಎದುರು ಹಾಕೊಂಡು ಪೊಲೀಸ್ನವರು ತಮ್ಮ ಒಂದು ಕಾರ್ಯಕ್ಷಮತೆಯನ್ನ ರೂಪಿಸೋದು, ತೋರಿಸೋದಕ್ಕಂತೂ ಸಾಧ್ಯ ಇವತ್ತಿನ ದಿನ ಇಲ್ವೇ ಇಲ್ಲ. ಸೊ ಹಾಗಾಗಿ ಕಾರ್ಯಾಂಗ ವ್ಯವಸ್ಥೆ ಅನ್ನೋದು ಯಾವ ಒಂದು ಅಧಿಕಾರಿಗಳಿರ್ತಾರೋ, ಅಂದ್ರೆ ಮೇಲೆ ಯಾರು ಜೂಟ್ ಹಿಡ್ಕೊಂಡು ಕೂತ್ಕೊಂಡಿರ್ತಾರಲ್ಲ ಅಂತ ರಾಜಕಾರಣಿಗಳ ಕೈಯಲ್ಲಿ ಅದು ಸಿಕ್ಕಾಕೊಳ್ಳುತ್ತೆ. ಪೊಲೀಸ್ ಆಗೋದು ಸುಲಭದ ಮಾತಂತೂ ಅಲ್ಲ. CM ಬೇಕಾದ್ರೆ ಆಗ್ಬಿಡ್ಬೋದೇನೋ. ಪೊಲೀಸ್ ಆಗೋದಕ್ಕೆ ಖಂಡಿತವಾಗ್ಲೂ ಆ ಒಂದು ಕೆಲವೊಂದು ಹುದ್ದೆಗಳಿಗೆ ನಾವು ಹೋಗ್ಬೇಕು ಅಂದ್ರೆ ಅದಕ್ಕೆ ಆದಂತಹ ಅರ್ಹತೆಗಳಿದೆ, ಅದಕ್ಕೆ ಆದಂತಹ ಟೆಸ್ಟ್ಗಳಿರುತ್ತೆ, ಎಕ್ಸಾಮ್ಗಳಿರುತ್ತೆ, ಫಿಸಿಕಲ್ ಎಕ್ಸಾಮಿನೇಷನ್ ಇರುತ್ತೆ. ಅದನ್ನೆಲ್ಲ ಪಾಸ್ ಮಾಡಿ ಅಲ್ಲಿಗೆ ಹೋಗಿ ಸೇರೋದೇನೆ ದೊಡ್ಡ ವಿಚಾರ. ಬಟ್ ಇವ್ರಿಗೆ ರಾಜಕಾರಣಿಗಳಿಗೆ ಅದು ಯಾವುದು ಕೂಡ ಇರಲ್ಲ. ಏನೋ 4 ಜನನ್ನ ಹಿಂದಿಟ್ಕೊಂಡು ಓಡಾಡ್ಕೊಂಡು ಸ್ವಲ್ಪ ಪ್ರಚಾರ ಮಾಡಿಕೊಂಡು ನಾಳೆ ಟಿಕೆಟ್ ತಗೊಂಡು ಒಂದ್ ಸ್ವಲ್ಪ ದುಡ್ಡು ಖರ್ಚು ಮಾಡಿ ಗೆದ್ದು ಬಂದ್ಬಿಟ್ರೆ ಎಲ್ಲ ಅಧಿಕಾರ ವ್ಯಾಪ್ತಿನೂ ಕೂಡ ಅವ್ರ ಹತ್ರ ಬಂದ್ಬಿಡುತ್ತೆ. ಸೊ ಎಷ್ಟೇ ರಾತ್ರಿಗಳ ಕಾಲ ಇವನು ಓದಿರ್ಲಿ, ಎಷ್ಟೋ ರಾತ್ರಿಗಳ ನಿದ್ದೆಗೆಟ್ಟಿರ್ಲಿ, ಅದು ಯಾವುದು ಕೂಡ ಗಣನೆಗೆ ಬರೋದಿಲ್ಲ. ಒಬ್ಬ ರಾಜಕಾರಣಿ ಅನ್ನೋನು ಅವನ್ನ ಯಾವ ರೀತಿ ಬೇಕೋ ಆ ರೀತಿ ಉಪಯೋಗಿಸ್ಕೊತಾನೆ. ಬಿಕಾಸ್ ಒಂದು ಪೊಲೀಸ್ ನೇಮಕಾತಿ ಯಾವ ತರ ಆಗುತ್ತೆ, ಅವ್ನ ಕೆಲ್ಸಕ್ಕೆ ಬರ್ಬೇಕು ಅಂದ್ರೆ ಎಷ್ಟು ಲಂಚ ಕೊಡ್ಬೇಕು ಅನ್ನೋದು ಎಲ್ಲರಿಗೂ ಕೂಡ ಗೊತ್ತಿರುವಂತದ್ದು. ಬಿಕಾಸ್ ನಿಮ್ಮ ಫ್ಯಾಮಿಲಿಗಳಲ್ಲಿ ಆ ಒಂದು ಮ್ಯಾಟರ್ ಆಗೇ ಇರುತ್ತೆ.
ಸೊ ಹಾಗಾಗಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು ಒಬ್ಬ ಪೊಲೀಸ್ ಅಧಿಕಾರಿಗಳ ಮೇಲೆ ಕೈ ಎತ್ತಿದ್ದು ತಪ್ಪೋ ಸರಿನೋ ಅನ್ನೋದನ್ನ ಜನ ವಿಚಾರ ಮಾಡಬೇಕು. ಯಾಕೆ ಈ ವ್ಯವಸ್ಥೆ ಈ ತರ ಆಯ್ತು, ಅಕಸ್ಮಾತ್ ಸಾಮಾನ್ಯ ಜನ ಏನಾದ್ರೂ ಈ ತರ ಕೆಲಸ ಮಾಡಿದ್ರೆ ಪೊಲೀಸ್ನವ್ರು ಸುಮ್ಮನೆ ಬಿಟ್ಟಿರೋರ ಅನ್ನೋದನ್ನು ಕೂಡ ಅರ್ಥ ಮಾಡ್ಕೋಬೇಕು. ಮುಂದಿನ ದಿನಗಳಲ್ಲಿ ನಾವು ಮತ ಹಾಕಿ ಗೆಲ್ಲಿಸುವಂತಹ ವ್ಯಕ್ತಿ ಡೇರಿಂಗ್ ಆಗಿರೋ ತಪ್ಪಲ್ಲ, ಆದ್ರೆ ಸ್ಟುಪಿಡ್ ಆಗಿರೋದಂತೂ ಖಂಡಿತ ತಪ್ಪು. ನನಗೆ ಸಿಟ್ಟು ಬಂತು, ನಾನು ಯಾರ ಮೇಲೆ ಬೇಕಾದ್ರೂ ಕೈ ಎತ್ತೀನಿ, ನನಗೆ ಕೋಪ ಬಂತು, ನನ್ನ ಕೈಯಲ್ಲಿ ಅಧಿಕಾರ ಐತೆ, ನಾನು ಯಾರನ್ನ ಹೆಂಗ್ ಬೇಕಾದ್ರೂ ಉಪಯೋಗಿಸ್ಕೊತೀನಿ ಅನ್ನೋ ಸ್ಟುಪಿಡಿಟಿ ಇರುವಂಥವ್ರನ್ನ ದಯವಿಟ್ಟು ಗೆಲ್ಸೋದು ಬೇಡವೇ ಬೇಡ. ಎಂಥವನೇ ಆಗಿರ್ಲಿ, ಒಂದು ಸ್ಟುಪಿಡ್ಗೆ ಇಡಿಯೇಟ್ಗೆ ನಾವು ಅಧಿಕಾರ ಕೊಡೋದಕ್ಕಿಂತ ಒಬ್ಬ ಡಿಪ್ಲೊಮೆಟಿಕ್ ಆಗಿರೋನ್ಗೆ, ಡಿಸಿಪ್ಲಿನ್ ಆಗಿರೋನ್ಗೆ, ಅಧಿಕಾರದ ದುರುಪಯೋಗ ಪಡಿಸ್ಕೊಳ್ಳದೆ ಇರೋಂಥವ್ರಿಗೆ ನಾವು ರಾಜಕಾರಣದಲ್ಲಿ ಪ್ರೋತ್ಸಾಹ ನೀಡೋಣ ಅನ್ನೋದಷ್ಟೇ ಈ ವಿಡಿಯೋದ ಮಾಹಿತಿಯಾಗಿತ್ತು. ಥ್ಯಾಂಕ್ ಯು.